ಇವತ್ತು ಬಹಳ ದಿವಸದಿಂದ ಇಂಚಗಿರಿ ಮಠ ಸಂಪ್ರದಾಯದ ಮಠಗಳು ನಮ್ಮ ಲೋಕಸಭೆಯಲ್ಲಿ ಕೂಡ ಬಹಳಷ್ಟು ಇರೋದರಿಂದ ಭಾಳಷ್ಟು ಸ್ವಾಮೀಜಿಯವರು ನಮ್ಮ ಮೂಲ ಸ್ಥಾನ ಇಂಚಗಿರಿ ಭೇಟಿ ಕೊಡಬೇಕಂತ ನನಗೆ ಮೇಲಿಂದ ಮೇಲೆ ಹೇಳ್ತಿದ್ರು. ಇವತ್ತು ಟೈಮ್ ಕೂಡಿ ಬಂತ ಅನಿಸ್ತದೆ. ಇವತ್ತು ಚುನಾವಣೆ ನಾಳೆ ನಾನು ಅರ್ಜಿಯನ್ನು ತುಂಬೋದು ಕಾರ್ಯಕ್ರಮ ಇರೋದರಿಂದ ಇವತ್ತೇ ಹೋಗಿ ಬರ್ಬೇಕಂತ ತಿಳ್ಕೊಂಡು ನಾನು ನಮ್ಮ ಎಲ್ಲ ಹಿರಿಯರ ಜೊತೆಗೆ ಇಲ್ಲಿ ಬಂದು ಒಂದು ಆಶೀರ್ವಾದವನ್ನು ಪಡೆದುಕೊಂಡಿದ್ದೇನೆ. ಬಹಳ ಸಮಾಧಾನ ಶಾಂತಿ ಇಲ್ಲಿ ಇಂಚಗಿರಿ ಮಠ ವಿಸಿಟ್ ಮಾಡೋದರಿಂದ ಭಾಳಷ್ಟು ಒಂದು ಒಳ್ಳೆಯ ವಾತಾವರಣ ಸಮಾಧಾನ. ಅದೇ ಪ್ರಕಾರ ಗುರೂಜಿಯವ್ರನ್ನ ಭೇಟಿಯಾಗಿ ಆಶೀರ್ವಾದ ತೊಗೊಂಡು ನಾನು ಇವತ್ತು ನಾಳೆ ನಾಮಿನೇಷನ್ ಫಾರ್ಮನ್ನು ತುಂಬ್ತಾಯಿದ್ದೀನಿ. ಚಿಕ್ಕೋಡಿದು ಭಾಳ ಒಳ್ಳೆಯ ರೀತಿ ಅದ. ಯಾಕಂದರೆ ನಾವು ಮೋದಿಯವ್ರಿಗೆ ಇರ್ಬೋದು, ಮೋದಿಯವರು ಮಾಡಿದಂಥ ಕೆಲಸ ಇರ್ಬೋದು, ಅಥವಾ ನಾವು ಕೋವಿಡ್ನಲ್ಲಿ ಮಾಡಿದ ಕೆಲಸ ಇರ್ಬೋದು, ಉಳಿದ ನಮ್ಮ ಸಂಸ್ಥೆ ವತಿಯಿಂದ ಕೆಲಸ ಮಾಡಿದಿರ್ಬೋದು, ಅಥವಾ ನಮ್ಮ ಎಲ್ಲ ಹಿರಿಯರು ಸೇರಿ ನಮ್ಮ ತಾಲೂಕಿನ ಮುಖಂಡರು, ಜಿಲ್ಲೆಯ ಮುಖಂಡರು ಭಾಳ ಒಳ್ಳೆಯ ರೀತಿಯಿಂದ ಒಂದು ಬಾಂಧವ್ಯವನ್ನು ಚಿಕ್ಕೋಡಿ ಲೋಕಸಭಾ ಮತದಾರಸಂಘದಲ್ಲಿ ಹೊಂದಿದ್ದಾರೆ. ನಾವೆಲ್ಲರೂ ಒಕ್ಕಟ್ಟಾಗಿರೋದರಿಂದ ಇವತ್ತು ಗೆಲುವು ನಿಶ್ಚಿತ ಅಂತ ನಮಗನ್ಸುತ್ತೆ. ಅದು ಸ್ವಾಭಾವಿಕ. ತಮ್ಮ ಜನರ ತಮ್ಮ ಪಕ್ಷದವ್ರನ್ನ ಆರಿಸ್ಕೊಡ್ಬೇಕಂತ ಏನು ಯಾವ ಪ್ರಕಾರ ಹೋರಾಟ ಮಾಡೋ ಅದೇ ಪ್ರಕಾರ ಅದಕ್ಕಿಂತ ಹೆಚ್ಚಿನ ಒಂದು ದೃಷ್ಟಿಯಲ್ಲಿ ನಾನು ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಕೂಡ ಒಂದು ಯೋಜನೆಯನ್ನು ಹಾಕ್ಕೊಂಡು ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಆದ ಕಾರಣ ಅದರಲ್ಲೇನೂ ಹುಳಿಲ್ಲ. ನಮ್ಮದು ಗೆಲುವಂತೂ ನಿಶ್ಚಿತ ಇದೆ ಅಂತ ಇಲ್ಲ, ಏನೋ ಎಫೆಕ್ಟ್ ಆಗೋದಿಲ್ಲ ಅದರಿಂದ. ಯಾಕಂದರೆ ಒಬ್ಬರು ಆ ಕಡೆ ಹೋಗೋದು, ಒಬ್ರು ಈ ಕಡೆ ಹೋಗೋದು, ರಾಜಕೀಯದಲ್ಲಿ ಅವರಂತೂ ನಮ್ಮ ವಿರೋಧದಲ್ಲೇ ಇದ್ದಾರೆ. ಅವ್ರು ಆ ಕಡೆ ಹೋದ್ರೇನ ಮತ್ತು ಈ ಕಡೆ ಬಂದರೆ ನಮಗೇನೋ ಅಲ್ಲಿ ಬದಲಾವಣೆ ಏನು ಹಾಕ್ಕೊಂಡು ಬರೋದಿಲ್ಲ. ಯಾಕಂದರೆ ಈಗಾಗಲೇ ನಿಪಾಣಿಯಲ್ಲಿ ಕೊಡ್ತಾ ಲೀಡ್ ಅದ, ಚಿಕ್ಕೋಡಿಯಲ್ಲಿ ಕೂಡ ಲೀಡ್ ಆಗುವಂಥ ಸಂಭವ ಅದ. ಎಲ್ಲ ಮತ್ಸ್ಯದಲ್ಲಿ ಒಂದು ಏಕದರಿ ತಿಳಿದ 8 ಮತ್ಸ್ಯದಲ್ಲಿ ನಾವು ಲೀಡ್ ಆಗ್ತೀವಿ ಅಂತ ನಮ್ಗೆ ಅನಿಸ್ತದೆ. ನಾವು ಓಪನ್ ಆಗಿ ಹೇಳಿ ಮಾಡೋದಿಲ್ಲ, ಅದನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರಿ. ಅದೇ ಯಾಕಂದರೆ ಎಲ್ಲರೂ ತಮ್ಮದೇ ಆದ ಒಂದು ಶೈಲಿಯಲ್ಲಿ ತಮ್ಮದೇ ಆದ ಒಂದು ರಂತಂತ್ರ ಹೇಳ್ತಾವೆ. ಆ ಪ್ರಕಾರವಾಗಿ ನಮ್ಮ ವರ್ಷ ಏನು ರಂತಂತ್ರ ಮಾಡ್ತೀವಿ ಆ ಪ್ರಕಾರವಾಗಿ ಒಳ್ಳೆಯ ರೀತಿಯಿಂದ ರಂತಂತ್ರ, ವಿರೋಧದವ್ರು ಯಾವ ಪ್ರಕಾರ ಮಾಡ್ತಾರೆ ಅದಕ್ಕಿಂತ ಒಂದು ಒಳ್ಳೆಯ ರೀತಿಯಾದ ರಂತಂತ್ರ ನಾವು ಹೇಳ್ತಾ ಇದ್ದೀವಿ. ಅದು ನೀವು ಕಾಂಗ್ರೆಸ್ ಮುಖಂಡರು ಅಥವಾ ಅಲ್ಲಿ CM DCM ಅವ್ರನ್ನ ಕೇಳಬೇಕು, ಅವ್ರು ಯಾಕೆ ನಿಲ್ಸಿದಾರೋ ಯಾಕಿಲ್ಲ. ಬಹುತೇಕ ಅವ್ರಿಗೆ ಕ್ಯಾಂಡಿಡೇಟ್ ಸಿಗಲಿಕ್ಕಿಲ್ಲ ಅಂತ ಈ ಪ್ರಕಾರ ಆಗಿ ಒತ್ತಾಯಪೂರ್ವಕವಾಗಿ ನಿಲ್ಸಿರ್ಬೋದು ಅಂತ ನನಗನ್ಸುತ್ತೆ. ತಮ್ಮ ಕ್ಷೇತ್ರ ನನ್ನ ಕ್ಷೇತ್ರದಿಂದ ಒಳ್ಳೆಯದು. ಚಿಕ್ಕೋಡಿ ಲೋಕಸಭೆಯಲ್ಲಿ ನಾನು ಸಾಕಷ್ಟು 5 ವರ್ಷದಲ್ಲಿ ಕೋವಿಡ್ನಲ್ಲಿ ಇರ್ಬೋದು, ಫ್ಲಡ್ನಲ್ಲಿ ಇರ್ಬೋದು, ಎಲ್ಲರ ಜೊತೆಗಿದ್ದುಕೊಂಡು ಕೆಲಸ ಕಾರ್ಯಗಳು ಮಾಡಿದ್ದೀವಿ. ಅದರಲ್ಲಿ ಮೋದಿಯವರು ಇವಂತೂ ಭಾಳಷ್ಟು ಅದ. ಮೋದಿಯವರು ಮಾಡಿದಂಥ ಕೆಲಸ ಸುಮಾರು 75 ವರ್ಷದ ನಮ್ಮ ಈ ಭಾರತ ಸ್ವತಂತ್ರದಲ್ಲಿ 10 ವರ್ಷದಲ್ಲಿ ಮೋದಿಯವ್ರು ಮಾಡಿದ ಹಿಂದೆ ಯಾರು ಮಾಡಲಿಕ್ಕಿಲ್ಲ, ಮುಂದೆ ಯಾರು ಮಾಡಲಿಕ್ಕಿಲ್ಲ ಅನಿಸ್ತದೆ. ಆ ಪ್ರಕಾರ ಒಳ್ಳೆಯ ಕಾರ್ಯಗಳು ಮಾಡಿದೆವು. ಆದ ಕಾರಣ ಜನರು ನಮ್ಮ ಕೈ ಹಿಡ್ತಾರೆ ಮತ್ತು ಗೆಲುವು ಮಾಡಿಸ್ಕೊಡ್ತಾರಂತ ನಮ್ಮ ಆಸೆ.